ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೆ ಸದ್ದು ಮಾಡ್ತಿದೆ ಡಿಕೆಯ ಸೆಟಲ್ಮೆಂಟ್ ವಿಚಾರ. ಇನ್ಮುಂದೆ ಯಾರ್ಯಾರು ಡಿಕೆಯ ಟಾರ್ಗೆಟ್? ಮೊಟ್ಟ ಮೊದಲ ಬಾರಿಗೆ ಸುಳ್ಳಾಗಿ ಬಿಡ್ತು ಯಡಿಯೂರಪ್ಪನವರ ಭವಿಷ್ಯ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಮೊದಲು ಯಡಿಯೂರಪ್ಪನವರ ಭವಿಷ್ಯ ಸುಳ್ಳಾಯಿತು. ಅದು ಹೇಗೆ ಎನ್ನುವುದನ್ನು ನೋಡ್ತಾ ಹೋದರೆ, ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮಾತನಾಡುವಂಥ ವೇಳೆಯಲ್ಲಿ ಹೇಳ್ತಾ ಇದ್ದು ಒಂದೇ ಒಂದು, ಡಿ ಕೆ ಶಿವಕುಮಾರ್ ಅವರೇ ಆ ಕಡೆ ಏನು ಮಾಡ್ತಾರೆ, ಈ ಕಡೆ ಬಂದುಬಿಡಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಕಾಂಗ್ರೆಸ್ನಲ್ಲಿದ್ದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ನಮ್ಮ ಕಡೆ ಬನ್ನಿ, BJP ಕಡೆ ಬನ್ನಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇವೆ ಅನ್ನುವಂಥ ಒಂದು ಗರ್ಜನೆಯನ್ನು ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಗರ್ಜನೆಯನ್ನು ಮಾಡಿದರು. ಆದರೆ ಆ ಗರ್ಜನೆ ಸುಳ್ಳಾಗಿದೆ. ಇದೀಗ ಜೂನ್ 1 ಅಥವಾ ಜೂನ್ 3ಕ್ಕೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಅತ್ಯಂತ ದೊಡ್ಡ ಬಹುಮತದಿಂದ ರಾಜ್ಯಭಾರವನ್ನು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪನವರು ಹೇಳಿದಂಥ ಒಂದು ವಾಕ್ಯ ಇದೀಗ ಸುಳ್ಳಾಗಿದೆ. ಇನ್ನು ಡಿ ಕೆಯ ಸೆಟಲ್ಮೆಂಟ್ ವಿಚಾರಕ್ಕೆ ಬರೋದಾದರೆ, ಡಿ ಕೆ ಅವರು ತನ್ನ ರಾಜಕಾರಣವನ್ನು ಮಾಡ್ತಾ ಹೋಗ್ತಾರೆ. ರಾಜಕೀಯ ತಂತ್ರದ ಮುಖಾಂತರ ಎದುರಾಳಿಗಳನ್ನು ಎದುರಿಸ್ತಾರೆ. ಆದರೆ ಕೆಲವೊಬ್ಬರು ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ವಿಚಾರನ ಇಟ್ಕೊಂಡು, ಅವರ ಕುಟುಂಬ ವಿಚಾರವನ್ನು ಇಟ್ಕೊಂಡು ಮಾತನಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಒಂದೇ ಒಂದು ಮಾತು, ಅದೇನೆಂದರೆ, ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಆ ಒಬ್ಬೊಬ್ಬ ವ್ಯಕ್ತಿಯ ಒಂದು ವಿಚಾರವನ್ನು ಕೂಡ ಸೆಟಲ್ಮೆಂಟ್ ಮಾಡಿ ಮುಗಿಸ್ಬಿಡ್ತೇನೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಂದಂದರೆ, ಬಾಯಿ ತಪ್ಪಿಯೋ ಅಥವಾ ಬೇರೆ ಕಾರಣಕ್ಕಾಗೋ ಈಶ್ವರಪ್ಪನವರು ಡಿ ಕೆ ಶಿವಕುಮಾರ್ ಅವರ ಕುಟುಂಬ ವಿಚಾರಕ್ಕೆ ಬಂದಾಗ ಅಥವಾ ಅವರ ಅಪ್ಪನ ವಿಚಾರಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತಿದೆಯಲ್ಲ, ನನ್ನ ಬದುಕು, ನನ್ನ ರಾಜಕಾರಣವನ್ನು ರಾಜಕಾರಣದ ಮುಖಾಂತರ ಸೋಲಿಸಲಿ, ರಾಜಕಾರಣದ ಮುಖಾಂತರ ಎದುರಿಸಲಿ, ಆದರೆ ನನ್ನ ವೈಯಕ್ತಿಕ ಕುಟುಂಬದ ವಿಚಾರಕ್ಕೆ ಬಂದಾಗ ಆ ವ್ಯಕ್ತಿಯ ಒಂದು ಸೆಟಲ್ಮೆಂಟನ್ನು ರಾಜಕಾರಣದಲ್ಲಿ ಮಾಡಿ ಮುಗಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಈಶ್ವರಪ್ಪನವರಿಗೆ BJP ಪಕ್ಷ ಟಿಕೆಟನ್ನು ಕೊಡಲಿಲ್ಲ. ಅದಾದ ನಂತರ ಪಕ್ಷದಿಂದ ಕೂಡ ಅವರು ಹೊರಗೆ ಬಂದರು. ಅದು ಕೂಡ ಒಂದು ಸೆಟಲ್ಮೆಂಟ್ ರೀತಿಯಲ್ಲಿ ವ್ಯವಹಾರ ಆಯಿತು ಎನ್ನುವುದು ಕೂಡ ಅದಾದ ನಂತರ ಹೇಳ್ತಾ ಬಂತು, ಮತ್ತು ಅದು ಕೂಡ ಅನೇಕ ಟ್ರೋಲ್ ಆಯಿತು. ಅದರ ಜೊತೆಗೆ ಯಾವಾಗ BJP ವಿರುದ್ಧ ಮಾತಾಡಿ BJP ವಿರುದ್ಧವೇ ಮಾತನಾಡಿದಂಥ ಯತ್ನಾಳ್ BJP ಪಕ್ಷದಿಂದ ಉಚ್ಚಾಟನೆ ಆದರು. ಅದು ಕೂಡ ಆದಾಗ ಡಿ ಕೆ ಶಿವಕುಮಾರ್ ಹೆಸರು ಬಂತು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಲೆವೆಲಿಗೆ ಹೈಕಮಾಂಡ್ ಅಂದರೆ ತನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಜೊತೆ ಇಷ್ಟು ಚೆನ್ನಾಗಿ ನೆಂಟಿದ್ರಲ್ಲ, ಅದೇ ರೀತಿಯಲ್ಲಿ ಅಮಿತ್ ಶಾ ಅವ್ರ ಜೊತೆ ನೆಂಟಿದೆ, ಮೋದಿಯವ್ರ ಜೊತೆ ನೆಂಟಿದೆ, ಮತ್ತು ಬೇರೆ ದೊಡ್ಡ ನಾಯಕರ ಜೊತೆ ನಂಟಿದೆ, ಮತ್ತು BJP ಅನೇಕ ದೊಡ್ಡ ನಾಯಕರ ಜೊತೆ ನಂಟಿದೆ. ಹೀಗಾಗಿ ಆ ನಂಟಿನ ಮುಖಾಂತರ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ. ಅವರು ಕೂಡ ಯಾಕೆ ಅವರ ಮೇಲೆ ದ್ವೇಷ ಸಾಧಿಸಿದ್ರು ಅಂದರೆ, ಪದೇ ಯತ್ನಾಳ್ ಅವರು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ ಬಾಯಿಗೆ ಬಂದು ಮಾತಾಡ್ತಿದ್ರು. ಅದಾದ ನಂತರವೂ ಕೂಡ ಹೇಳಿದ್ದಿಷ್ಟೇ ಡಿ ಕೆ ಶಿವಕುಮಾರ್ ಅವರು, ನೀನು ಯತ್ನಾಳ್ ನನ್ನ ಪಕ್ಷದಲ್ಲಿದ್ದರೆ KPCC ಅಧ್ಯಕ್ಷರಾದ ಆಗಿದ್ದ ನಾನು ನಿನ್ನನ್ನು ಕೆಲವೇ ಕ್ಷಣದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿದ್ದೆ ಅನ್ನುವಂಥ ಮಾತನ್ನು ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೂಡ ಕೊಟ್ಟರು ಯತ್ನಾಳ್ ಅವರಿಗೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ BJP ಪಕ್ಷ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತು. ಅದು ಕೂಡ ಇದೀಗ ಸೆಟಲ್ಮೆಂಟ್ ರೀತಿಯಲ್ಲಿ ವರ್ಕೌಟ್ ಆಯ್ತಾ, ಎಲ್ಲವೂ ಕೂಡ ಜನರ ಮಾತನಾಡ್ಕೊಳ್ಳುವಂಥ ರೀತಿಯಾಗಿತ್ತು. ಇದೀಗ ಡಿ ಕೆ ಶಿವಕುಮಾರ್ ಅವರು ಪ್ರತಾಪ್ ಸಿಂಹ ವಿಚಾರದಲ್ಲಾಗಿರ್ಬೋದು ಅಥವಾ ಅನಂತಕುಮಾರ್ ಹೆಗಡೆ ವಿಚಾರದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಬೇರೆ ಪಕ್ಷದಲ್ಲಾದರೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇತ್ತು. ಸೆಟಲ್ಮೆಂಟ್ ಮುಖಾಂತರ ಅವರು ಎಲ್ಲವನ್ನು ಮಾಡ್ತಾ ಇದ್ದಾರೆ. ಮಾಧುಸ್ವಾಮಿಯವರು ಕೂಡ ವಿಧಾನಸೌಧದಲ್ಲಿ ಹೇಳಿದರು, ನೀನು ರಾಜಕೀಯಕ್ಕೆ ಬಂದಾಗ ಎಷ್ಟು ಹಣ ಮಾಡಿದ್ದೆ, ಈಗ ಎಷ್ಟು ಹಣ ಮಾಡಿದ್ಯಾ, ಎಲ್ಲವೂ ಕೂಡ ಜನರಿಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಏಕವಚನ ಹೇಳಿದರು. ಅವರಿಗೂ ಕೂಡ ಪಕ್ಷ ಮೂಲೆ ಗುಂಪು ಮಾಡ್ತು, ವಿಧಾನಸಭಾ ಕ್ಷೇತ್ರದಲ್ಲಿ ಸೋತರು, MP ಟಿಕೆಟ್ ಕೊಡಲಿಕ್ಕೂ ಆಗಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸೆಟಲ್ಮೆಂಟಲ್ಲಿ ಕೈ ಆಡಿಸ್ತಾ ಇರುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಜೊತೆಗೆ ಹಾಸನ ಬೆಲ್ಟ್ನಲ್ಲಿ ಅಥವಾ JDS ಪಕ್ಷದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಜೊತೆಗೆ ದೊಡ್ಡ ನಾಯಕರಾಗ್ತಾರೆ ಅಂತ ಮಾತಿತ್ತು. ಪ್ರಜ್ವಲ್ ರೇವಣ್ಣವ್ರನ್ನ ಯಾವ ಲೆವೆಲ್ಗೆ ಹಳ್ಳ ಹಿಡಿಸ್ತಾರಲ್ಲ, ಅಥವಾ ಅವರು ತಮ್ಮನ್ನು ತಾವೇ ಬಾವಿ ತೋಡ್ಕೊಂಡ್ರಲ್ಲ, ಅದು ಕೂಡ ಎಲ್ಲರೂ ಗೊತ್ತಿರೋ ವಿಷಯ. ಆದರೆ ಆ ಒಂದು ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕೈ ಜೋಡಿಸಿದ್ರ, ಅಥವಾ ಬೆಳಕಿಗೆ ಬರುವಲ್ಲಿ, ಅಥವಾ ಈ ಪ್ರಜ್ವಲ್ ರೇವಣ್ಣ ಮತ್ತು ಗೌಡರ ಕುಟುಂಬದ ಒಂದು ಮಾನ ಹರಾಜು ಹಾಕುವಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಕೈವಾಡ ಮಾಡಿದ್ರ, ಅದು ಕೂಡ ಸೆಟಲ್ಮೆಂಟ್ ಆಯ್ತಾ. ಸೆಟಲ್ಮೆಂಟ್ ರೀತಿಯಲ್ಲಿ ಅದು ಕೂಡ ಚರ್ಚೆ ಆಗ್ತಾಯಿತ್ತು. ಆದರೆ ಎಲ್ಲವೂ ಕೂಡ ಆಗ ಅಧಿಕಾರ ಸ್ವಲ್ಪ ಕಡಿಮೆ ಇತ್ತು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅವರು ಮುಖ್ಯಮಂತ್ರಿ ಆದ ನಂತರ ತನ್ನ ಒಂದು ಕಾರ್ಯವೈಖರಿಯಲ್ಲಿ ನನ್ನನ್ನು ಯಾರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ದಾರೆ, ಅದು ದೇವೇಗೌಡ ಕುಟುಂಬ ಆಗಿರ್ಬೋದು, ಅಥವಾ ಯತ್ನಾಳ್ ಆಗಿರ್ಬೋದು, ಅಥವಾ ಬೇರೆ ಈಶ್ವರಪ್ಪ ಆಗಿರ್ಬೋದು, ಎಲ್ಲರನ್ನೂ ಕೂಡ ಇದೀಗ ಒಂದೇ ತಕ್ಕಡಿಯಲ್ಲಿ ತೂಗಿ ಯಾರ್ಯಾರು ನನ್ನ ಮೇಲೆ ಬರ್ತಾಯಿದ್ದಾರೆ ಅವ್ರನ್ನೆಲ್ಲ ಕೂಡ ಸೆಟಲ್ಮೆಂಟ್ ಮಾಡುವಂಥ ಹಂತಕ್ಕೆ ಬಂದು ತಲುಪಿದ್ದಾರಾ ಗೊತ್ತಿಲ್ಲ. ಆದರೆ ಡಿ ಕೆ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, ಇನ್ನು ಮುಂದೆ ಯಾರ್ಯಾರಿದ್ದಾರೆ, ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ಕೂಡ
ತೆರೆ ಹಿಂದೆ ಸರಿಬೇಕಾಯ್ತು ಅಥವಾ ರಾಜೀನಾಮೆ ಕೊಡಬೇಕಾಯ್ತು. ಇದರ ಮುಂದುವರೆದ ಭಾಗವಾಗಿ ಮಹಾದೇವಪ್ಪ ಆಗಿರ್ಬೋದು, KN ರಾಜಣ್ಣ ಸೆಟಲ್ಮೆಂಟ್ ಆಯಿತು. ಜೊತೆಗೆ ಬೇರೆ ಬೇರೆ ಮಹಾದೇವಪ್ಪ, MB ಪಾಟೀಲ್, ಹೀಗೆ ಅನೇಕರು ಕೂಡ ತನ್ನ ವಿರೋಧ ಬಂದಂಥ ಅನೇಕರಿಗೆ ಇದೀಗ ಮನೆ ಕಳಿಸುವಂಥ ದಾರಿಯಾಗಿದೆ. KN ರಾಜಣ್ಣನವ್ರನ್ನ ಯಾವ ಲೆವೆಲ್ಗೆ ಸೆಟಲ್ಮೆಂಟ್ ಮಾಡ್ತಂದ್ರೆ ವಿಧಾನಸೌಧದಲ್ಲಿ ಇರುವಾಗ ಅವರಿಗೆ ಒಂದು ಕಾಲ್ ಬರುತ್ತೆ ಸಿದ್ದರಾಮಯ್ಯನವರಿಗೆ, ವೇಣುಗೋಪಾಲ್ ಕಾಲ್ ಮಾಡಿ ಅವರನ್ನ ಪಕ್ಷದಿಂದ ಅಥವಾ ಈ ಸಚಿವ ಸಂಪುಟದಿಂದ ನೀವು ವಜಾ ಮಾಡಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಆಗ ಸಿದ್ದರಾಮಯ್ಯ ಹೇಳ್ತಿರಲಿಲ್ಲ, ಅವರಿಂದ ರಾಜೀನಾಮೆ ಪಡ್ಕೊಳ್ಳುವ ಎನ್ನುವಂಥ ಮಾತು ಹೇಳಿದಾಗ ಆ ರಾಜೀನಾಮೆ ಪಡ್ಕೊಳ್ಳುವಂಥ ಪ್ರಹಸನವೇ ಬೇಡ, ನೀವು ಜಸ್ಟ್ ಈಗ ರಾಜ್ಯಪಾಲರಿಗೆ ಪತ್ರ ಬರೀಬೇಕು ಮತ್ತು ಅವರನ್ನ ಸಚಿವ ಸಂಪುಟದಿಂದ ಕಿತ್ತು ಬಿಸಾಡಿ ಅನ್ನುವಂಥ ಆರ್ಡರ್ ಬರುತ್ತೆ. ಆ ಲೆವೆಲ್ಗೆ DK ಶಿವಕುಮಾರ್ ಅವರು ತಮ್ಮ ಸೆಟಲ್ಮೆಂಟ್ನ ಮಾಡುವಂಥ ಹಂತಕ್ಕೆ ಹೋಗಿದ್ರು. ಈಗ ಅಧಿಕಾರ ಇದೆ, ಗೊತ್ತಿಲ್ಲ ಜಮೀರ್ ಅಹಮದ್ ಖಾನ್ ಅವರು ಯಾವ ಲೆವೆಲ್ಗೆ ದಾವಣಗೆರೆಯಲ್ಲಿ ಸೆಡ್ಡು ಹೊಡೆದು DK ಅಭ್ಯರ್ಥಿಯಾಗಿರುವಂಥ ಶಾಮನೂರ್ ಅವರನ್ನು ಸೋಲಿಸುವ ಹಂತಕ್ಕೆ ಬಂದರು. ಅದೃಷ್ಟವಶಾತ್ ಶಾಮನೂರ್ ಪುತ್ರ ಗೆದ್ದರು. ಆದರೂ ಕೂಡ ಅವರ ಮೇಲಿನ ದ್ವೇಷ ಕಡಿಮೆ ಆಗಿಲ್ಲ. ಜೊತೆಗೆ ಅನೇಕ ಬಾರಿ ಅವರು KPC ಅಧ್ಯಕ್ಷರಾಗಿದ್ದಾಗಲೂ ಕೂಡ ಹೇಳಿದರು, ಸುಖ ಸುಮ್ಮನೆ ಬಾಯಿ ಮುಚ್ಕೊಂಡಿರಬೇಕು, ಅದು ಇಬ್ಬರಿಗೂ ಒಳ್ಳೆಯದು, ಇಲ್ಲ ಅಂದರೆ ನಾನು ಕಠಿಣ ಕ್ರಮವನ್ನು ಕೈಗೊಳ್ತೇನೆ ಅಂತ ಮಾತಾಡಿದರು. ಆಗ ಅಧಿಕಾರ ಸ್ವಲ್ಪ ಇತ್ತು, ಈಗ ಅಧಿಕಾರ ಜಾಸ್ತಿ ಇದೆ. ಜೊತೆಗೆ ಜಮೀರ್ ಅಹಮದ್ ಟಾರ್ಗೆಟ್ ಆಗ್ತಾರೆ, ಜೊತೆಗೆ ಬೇರೆ ಯಾರು ಟಾರ್ಗೆಟ್ ಆಗ್ತಾರೆ, ಅಥವಾ ಸಿದ್ದರಾಮಯ್ಯನವರು ಒಂದು ಹಂತಕ್ಕೆ ಟಾರ್ಗೆಟ್ ಆಗಿದ್ದಾರೆ, ಮತ್ತೊಂದು ಹಂತಕ್ಕೆ ಯತೀಂದ್ರ ಅವರು ಮುಂದಿನ ಲಿಸ್ಟ್ನಲ್ಲಿದ್ದಾರೆ. ಎಲ್ಲೂ ಕೂಡ ಕಾದು ನೋಡಬೇಕು. ಆದರೆ ಮುಂದಿನ ಹಂತದಲ್ಲಿ ಯತೀಂದ್ರ ಆಗಿರ್ಬೋದು, ಕುಮಾರಸ್ವಾಮಿಯ ಕುಟುಂಬ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ನಾಯಕರು ಅಥವಾ ಜಮೀರ್ ಆಗಿರ್ಬೋದು, ಇವರೆಲ್ಲ ಕೂಡ DKಯ ಟಾರ್ಗೆಟ್ ಲಿಸ್ಟ್ನಲ್ಲಿದ್ದಾರಾ ಅಥವಾ DKಯ ಸೆಟಲ್ಮೆಂಟ್ ಲಿಸ್ಟ್ನಲ್ಲಿದ್ದಾರಾ, ಎಲ್ಲವೂ ಕೂಡ ಕಾದು ನೋಡಬೇಕು. ಜೊತೆಗೆ DK ಶಿವಕುಮಾರ್ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅವರ ಸಹೋದರರಾದಂಥ DK ಸುರೇಶ್ ಕೂಡ ಇದ್ದಾರೆ. ಹೀಗಾಗಿ ಈ ಇಬ್ಬರ ಒಂದು ಕಾಂಬಿನೇಷನ್ ಯಾರ್ಯಾರನ್ನ ಲಿಸ್ಟನ್ನು ಇಟ್ಕೊಂಡು ಟಾರ್ಗೆಟ್ ಮಾಡುತ್ತೆ, ಯಾರ್ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಸೆಟಲ್ಮೆಂಟ್ ಮಾಡುತ್ತೆ, ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.